ಪಕ್ಷದ ಮೇಲೆ ಆಡಳಿತಾರೂಢ ಪಕ್ಷದವರು ಆರೋಪ ಮಾಡೋದು, ಆಡಳಿತ ಪಕ್ಷದ ಮೇಲೆ ವಿಪಕ್ಷದವರು ಮಾಡೋದು, ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರವನ್ನ ಎಲ್ಲರೂ ಅವರೇ ತೇಲ್ಬಿಡ್ತಿದ್ದಾರೆ ಅಂತ. ನಮ್ಮ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಈಗಿನ ರಾಜಕಾರಣ ಬಹಳ ಕೀಳು ಮಟ್ಟಕ್ಕೆ ಇಳಿದಿದೆ ಅಂತ ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ನಿಜ ಆಡಳಿತ ಪಕ್ಷದ ಬಗ್ಗೆ ಭ್ರಷ್ಟಾಚಾರಗಳು ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷ ಆಪಾದನೆ ಮಾಡೋದು ತಪ್ಪಲ್ಲ. ಆದರೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ದನ್ನು ಆಡಳಿತ ಪಕ್ಷದವರು ತನಿಖೆ ಮಾಡಿಸಿ ಅದರಲ್ಲಿ ತಾವು ತಪ್ಪಿತಸ್ಥರಲ್ಲ ಅಂತ ಹೊರಬರಬೇಕಾದಂಥ ಒಂದು ಪದ್ಧತಿ. ತಪ್ಪಿತಸ್ಥರಾಗಿದ್ದರೆ ಆಡಳಿತ ಪಕ್ಷದವರು ಅವರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತೆ. ಆದರೆ ಈಗ ಆಡಳಿತ ಪಕ್ಷ ಬಂದು 1.5 ವರ್ಷ ಆದ ನಂತರ ವಿರೋಧ ಪಕ್ಷಗಳು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿರೋಂಥ ಅನೇಕ ಮಂತ್ರಿಗಳ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಆಪಾದನೆಗಳನ್ನು ಮಾಡ್ತಾಯಿವೆ. ಆಪಾದನೆ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಒಂದೊಂದು ರೂಪದ ಒಂದೊಂದು ಹೋರಾಟ, ಅದು ಪಾದಯಾತ್ರೆಗಳಿರ್ಬೋದು, ಧರಣಿಗಳಿರ್ಬೋದು, ಸಮಾವೇಶಗಳಿರ್ಬೋದು ನಡೆಯುತ್ತೆ. ಆದರೆ ತನಿಖೆ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆ ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದೆ ಅಂತಂದರೆ ಟಿ ವಿನ ನೋಡೋದೇ ಬೇಸರ. ಹೊಸದಾಗಿ ರಾಜಕಾರಣಕ್ಕೆ ಬರೋಂಥ ರಾಜಕಾರಣಿಗಳು ಅಥವಾ ಮಹಿಳಾ ರಾಜಕಾರಣಿಗಳು ಟಿ ವಿನಲ್ಲಿ ಅಥವಾ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದಾಗ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡೋಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇದೆ. ಈ ಕೀಳು ಮಟ್ಟದ ವೈಯಕ್ತಿಕ ಟೀಕೆಗಳನ್ನು ಎಂದೂ ನಾವು ಕಂಡಿರಲಿಲ್ಲ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇದು ಕಂಡಿರಲಿಲ್ಲ. ನಾನು ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪ್ರಮುಖರುಗಳು ನಾನು ಪ್ರಾರ್ಥನೆ ಮಾಡ್ತೇನೆ, ಈ ನಿಮಿಷ ತನಕ ಆಗಿದ್ದಾಯಿತು. ಇನ್ನು ಮುಂದೆ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟು ನಿಜಕ್ಕೂ ಕೂಡ ಸರ್ಕಾರ ನಡೆಸ್ತಾ ಇರೋರು ಅವ್ರನ್ನ ತಪ್ಪಿತಸ್ಥರಿದ್ದರೆ ಅವ್ರದ್ದು ಏನು ಭ್ರಷ್ಟಾಚಾರಗಳು ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅದನ್ನು ಬಹಿರಂಗ ಮಾಡಲಿ, ಅಥವಾ ಸರ್ಕಾರ ನಡೆಸ್ತಾ ಇರೋರು ವಿರೋಧ ಪಕ್ಷದಲ್ಲಿ ಇದ್ದಂಥ ವ್ಯಕ್ತಿಗಳ ಬಗ್ಗೆಯೂ ಕೂಡ ಹಿಂದೆ ಒಂದು ಸರ್ಕಾರದಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನು ಬಹಿರಂಗ ಮಾಡಲಿ, ಅದ್ರ ಬಗ್ಗೆ ತನಿಖೆಗಳು ಮಾಡಲಿ, ಯಾರು ತಪ್ಪಿತಸ್ಥರೋ ಅವ್ರು ಕ್ರಮ ತಗೊಳ್ಳಿ, ಅವ್ರ ಬಗ್ಗೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ.